ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತು ಲಾಗಲ್ಲಿ ಎಂಗೇಜ್ಮೆಂಟ್ದು ಫೋಟೋಗಳು ಕೂಡ ಬಂದಿತ್ತು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಕೂಡ ಒಂದು ಮನೇಲಿ ಆಲೋಗಿಸಿದ್ವಿ, ಆ ಒಂದು ವೀಡಿಯೋನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇಷ್ಟ ಆಗುತ್ತಾ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಮಾಡಿ. ಅಂದರೆ ಆಲ್ಮೋಸ್ಟು ಎಂಗೇಜ್ಮೆಂಟ್ ಅಂದಮೇಲೆ ಫ್ಯಾಮಿಲಿ ಎಲ್ಲರೂ ಸೇರಿ ಫೋಟೋಸ್ಗಳನ್ನ ತೆಗೆಸ್ಕೊತಾರೆ ಅಲ್ವಾ, ಅದೇ ಥರ ನಾವು ಕೂಡ ತೆಗೆಸ್ಕೊಂಡ್ವಿ. ಅಂದರೆ ಅಮ್ಮ ಯಾವುದ್ರಲ್ಲೂ ಕೂಡ ಕಾಣಿಸಿಲ್ಲ, ಅಂದರೆ ಹಳೆಯದು ಎಂಗೇಜ್ಮೆಂಟ್ ವೀಡಿಯೋದಲ್ಲಿ ಎಲ್ಲರೂ ಕೂಡ ಕೇಳಿದ್ದಾರೆ. ಅಂದರೆ ನಮ್ಮಮ್ಮ ಏನಕ್ಕೆ ಕಾಣಿಸಿಲ್ಲ ಯಾವುದೇ ಒಂದು ವೀಡಿಯೋದಲ್ಲಾಗಿರ್ಬೋದು ಫೋಟೋದಲ್ಲಾಗಿರ್ಬೋದು ಏನಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ಫೋಟೋಸ್ಗಳನ್ನ ಶೇರ್ ಮಾಡಿಕೊಂಡು ನಿಮ್ಮ ಹತ್ರ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಏನೂ ಇಲ್ಲ, ಅಮ್ಮನ ಫೋಟೋನು ಕೂಡ ಇದರಲ್ಲೇ ಇದೆ ನೋಡಿ. ನಮ್ಮಮ್ಮಂಗೆ ಸ್ವಲ್ಪ ತುಂಬಾ ಜ್ವರ ಇತ್ತು ಅವತ್ತು, ತುಂಬಾ ಜ್ವರ, ಒಂದು 3 ಡೇಸಿಂದನೂ ಕೂಡ ತುಂಬ ಜ್ವರ ಇತ್ತು. ಹಾಗೆ ಅದ್ರ ಜೊತೆಗೆ ಕೆಮ್ಮು ನೆಗಡಿ ಕೂಡ ಆಗ್ಬಿಟ್ಟು ವಾಯ್ಸ್ ಕೂಡ ಅವ್ರಿಗೆ ಮಾತಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆ ಒಂದು ಕಾರಣಕ್ಕೆ ಅವರು ಸ್ವಲ್ಪ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ರು ಅಷ್ಟೇ. ಅದೇನು ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಜನ ಕೇಳಿದ್ದಾರೆ ಅಮ್ಮನೇ ಯಾಕೆ ಅಂದರೆ, ನನಗೆ ವಾಟ್ಸಪ್ಪಲ್ಲಿ ಕೂಡ ನನ್ನ ಫ್ರೆಂಡ್ಸ್ಗಳು ಮೆಸೇಜ್ ಹಾಕಿದ್ರು, ಏನಕ್ಕೆ ಅಮ್ಮನೇ ಕಾಣಿಸ್ತಾ ಇಲ್ಲ, ಯಾಕೆ ಹುಷಾರಿಲ್ವಾ, ಏನಕ್ಕೆ ಬಂದಿಲ್ವಾ ಅಮ್ಮ ಅಂತೆಲ್ಲ ಕೇಳಿದರು. ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಅಮ್ಮ ಚೆನ್ನಾಗೇ ಇದ್ದಾರೆ, ಸ್ವಲ್ಪ ಹುಷಾರಿರಲಿಲ್ಲ ಅಂತೇಳಿ ಯಾವುದೇ ಒಂದು ಇದರಲ್ಲೂ ಫೋಟೋಸಲ್ಲಿ ಬಂದಿಲ್ಲ ಅಷ್ಟೇ, ಅಂದರೆ ವೀಡಿಯೋಗೆ ಬಂದಿಲ್ಲ ಅಷ್ಟೇ. ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ, ಇವರೇ ನಮ್ಮಮ್ಮ, ಇವ್ರು ನಮ್ಮಪ್ಪ. ಆ ಒಂದು ಕಾರಣಕ್ಕೆ ನೋಡಿ ಅವ್ರ ಮುಖ ನೋಡಿದ್ರೆ ನಂಗೆ ಗೊತ್ತಾಗ್ತದೆ, ತುಂಬಾ ಡಲ್ ಆಗಿಬಿಟ್ಟಿದ್ರು, ಸಖತ್ತು 3 ಡೇಸಿಂದ ಜ್ವರ ಆಯ್ತಲ್ವ, ವೀಕ್ ಆಗಿಬಿಟ್ಟಿದ್ರು ಅಂತೇಳಿ ಒಂದು ಕಡೆ ಕೂತ್ಕೊಂಡಿದ್ರಷ್ಟೇ, ಸುಮ್ಮನೆ ಬಂದವ್ರನ್ನ ಮಾತಾಡಿಸ್ಕೊಂಡು. ಅದರಿಂದ ಅವ್ರು ಯಾವುದೇ ವೀಡಿಯೋದಲ್ಲಿಲ್ಲ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು ಕೂಡ ನಮ್ಮ ಮನೆಗೆ ಹೋಗಬೇಕಾಯ್ತು, ಏಕೆಂದರೆ 5 ತಿಂಗಳಿಗೆ ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದರಿಂದ ಸಿಂಪಲಾಗಿ ಹೋಗಿದ್ದು. ಹಾಗೆ ನಾವು ಕೂಡ ಮನೆ ಚೇಂಜ್ ಮಾಡಬೇಕಿತ್ತು ಅಂತೇಳಿ ಮನೆಯೂ ಕೂಡ ಚೇಂಜ್ ಮಾಡಿದ್ವಿ. ಅಲ್ಲಿ ನನ್ನ ಪಾಪನ ಮಲಗಿಸ್ಬಿಟ್ಟು ಅವತ್ತೊಂದು ದಿನ ಆಲೋಗಿಸ್ಬೇಕಾಗಿತ್ತು, ಶುಕ್ರವಾರ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಲ್ರೆಡಿ ಅಜ್ಜಿ ಅಮ್ಮ ಎಲ್ಲ ಬಂದು ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗಿದ್ರು. ಮಾರನೆಗೂ ಕೂಡ ಅಜ್ಜಿ ನನ್ನ ಜೊತೆನೇ ಇದ್ದರು. ನೋಡಿ ಅಜ್ಜಿ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದಾರೆ. ಅಂದರೆ ಆಲೋಗ್ಸೋಕ್ಕೆ ಏನೇನು ಸಾಮಾನು ಬೇಕೋ ಅಷ್ಟನ್ನು ಮಾತ್ರ ತೊಗೊಬಂದಿದ್ವಿ. ನನ್ನ ಪಾಪನ ಒಂದು ರೂಮಲ್ಲಿ ಮಲಗಿಸ್ಕೊಂಡಿದ್ದೆ, ಏನೂ ಸಾಮಾನು ಕೂಡ ಇನ್ನೂ ತೊಗೊಬಂದಿರಲಿಲ್ವಲ್ಲ, ಅದರಿಂದ ರೂಮಲ್ಲೇ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಮಲಗಿಸ್ಕೊಂಡಿದ್ದೆ. ಆಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ರೆ ಅಜ್ಜಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ನನಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿರೋದೇನೆ ಅಜ್ಜಿ, ಅದರಿಂದ ಒಂದು ಸ್ವಲ್ಪ ಅಳ್ಳಾಡಿಸ್ತಾ ಇದ್ದಾರೆ. ಏನು ಅಂದ್ಕೋಬೇಡಿ, ಅವ್ರ ವಯಸ್ಸಿಗೆ ಅಷ್ಟಾದರೂ ಮಾಡಿಕೊಟ್ಟಿದ್ದಾರಲ್ಲ. ಏಕೆಂದರೆ ನಾನು ರಿಂಗ್ ಲೈಟು ಸ್ಟ್ಯಾಂಡು ಅಥವಾ ಏನೋ ಒಂದು ಟ್ರೈಪ್ಯಾಡ್ ಆಗಿರ್ಬೋದು ಏನೂ ಕೂಡ ತೊಗೊಂಡೋಗಿರಲಿಲ್ಲ, ಆದರೂ ಕೂಡ ಅವರೇನೆ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಅಂದರೆ 10:30 ಒಳಗಡೆ ಆಲೋಗಿಸ್ಬೇಕು ಅಂತ ಟೈಮಿಂಗ್ಸ್ನ ಕೊಟ್ಟಿದ್ದರು, 8:30 10:00 ಒಳಗಡೆ. ಹಸ್ಬೆಂಡು ಅಂದರೆ ಕಿಶೋರು ಅಲ್ಲೇ ಕೆಲಸ ಮಾಡೋದ್ರಿಂದ ಅಲ್ಲಿಗೆ ಮನೆ ದೂರ, ಒಂದು ಸ್ವಲ್ಪ ಅಲ್ಲಿಗೆ ಹತ್ರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದು. ಆದ್ದರಿಂದ ಅಲ್ಲೇ ಕೆಲ್ಸಕ್ಕೆ ಹೋಗಿದ್ರು ಅವರು ಆಲ್ರೆಡಿ, ಅಲ್ಲಿಂದನೇ ಬರ್ತೀವಿ ಅಂತ ಹೇಳಿದರು. ನಾವು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಡೋಲ್ಲ ಅಂತೇಳಿ ಮಾಡ್ಕೋತಾ ಇದ್ವಿ. ಸಿಂಪಲಾಗೇ ಆಲೋಗಿಸಿದ್ದು. ಆಲೋಗಿಸುವಾಗ ಯಾವ ಥರ ಪ್ರೊಸೀಜರ್ ಇದೆ ಅಂದರೆ, ಆವಾಗಲೂ ಕೂಡ ಕೆಲವೊಂದು ಶಾಸ್ತ್ರಗಳಿವೆ. ಅಂದರೆ ಇಟ್ಬಿಟ್ಟು ಬರೀ ಗ್ಯಾಸ್ ಮೇಲೆ ಒಂದು ಹಾಲಿಟ್ಬಿಟ್ಟು ಅದನ್ನು ಉಕ್ಕಿಸ್ತಿದ್ರು ಮೊದಲು. ಬಟ್ ಇವಾಗ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾರೆ. ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ಲಾಗಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ತಿಳಿಸ್ಕೊಡ್ತೀನಿ ಅಷ್ಟೇ. ಸಿಂಪಲಾಗಿ ಆಲೋಗಿಸಿದ್ವಿ. ಅಂದರೆ ಇನ್ನೇನು ಟೈಮ್ ಆಗ್ತಾನೆ ಬರ್ತಾಯಿತ್ತು, ಅವ್ರಿಗೂ ಕೂಡ ಫೋನ್ ವೆಯ್ಟ್ ಮಾಡ್ತಾನೆ ಇದ್ದೆ. ಆಮೇಲೆ ಬಂದರು, ಅವರು ಕೂಡ ಒಟ್ಟಿಗೆ ಸೇರಿ ಪೂಜೆನೂ ಮಾಡಿ, ನಾನು ಮನೇಲಿ ಫಸ್ಟು ನಮ್ಮ ಮನೆ ದೇವ್ರಿಗೆ ದೀಪನ ಹಚ್ಬಿಟ್ಟು ಆಮೇಲೆ ಹಾಲು ಉಕ್ಕಿಸಿದ್ವಿ. ಇಬ್ಬರು ಸೇರಿಕೊಂಡು ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಆಲೋಗಿಸಿದ್ದೀವಿ. ಎಲ್ಲರಿಗೂ ಕೂಡ ಅಷ್ಟೇ. ಇವಾಗ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರೋ ಪ್ಲೀಸ್ ಅದೇ ಥರನೇ ಆಶೀರ್ವಾದನೂ ಕೂಡ ಮಾಡಿ. ಇನ್ಮೇಲೆ ಡೈಲಿ ಲಾಗ್ಸ್ ಎಲ್ಲ ಕೂಡ ಇದೇ ಮನೆಯಲ್ಲೇ ಇರುತ್ತೆ. ಈ ರೀತಿ ಹಾಲು ಕೂಡ ಉಕ್ಸಿದ್ವಿ. ಅಂದರೆ ಏನು ಬೇಕೋ ಅಂದರೆ ಹಾಲು ಉಗ್ಸೋಕ್ಕೆ ಏನೇನು ಬೇಕೋ ಅಷ್ಟು ಸಾಮಾನುಗಳು ಮಾತ್ರ ತೊಗೊಬಂದಿದ್ವಿ. ಏಕೆಂದರೆ ಹಾಲು ಉಗ್ಸೋಕ್ಕಿಂತ ಮುಂಚೆ ಒಬ್ಬೊಬ್ರು ಏನು ಮಾಡ್ತಾರೆ, ಅವ್ರದ್ದು ಮನೆ ಖಾಲಿ ಮಾಡೋ ಟೈಮಲ್ಲಿ ಎಲ್ಲ ಸಾಮಾನು ತೊಗೊಬಂದು ಇಟ್ಬಿಟ್ಟು ಆಮೇಲೆ ಹಾಲು ಉಗ್ಗಿಸ್ತಾರೆ. ಅದು ತಪ್ಪು ನನ್ನ ಪ್ರಕಾರ. ಅಂದರೆ ನಮ್ಮ ಮನೇಲಿ ಆ ಥರ ಯಾರೂ ಕೂಡ ಮಾಡೋದಿಲ್ಲ. ಫಸ್ಟು ಹಾಲು ಉಗ್ಸಿ ಎಲ್ಲ ಆದಮೇಲೆ ನಾವು ಬೇರೆ ಹಳೆ ಸಾಮಾನು ಇರ್ಬೋದು, ಏನೇ ಒಂದು ನಮ್ಮದು ಥಿಂಗ್ಸ್ಗಳಿರ್ಬೋದು ಎಲ್ಲನೂ ಕೂಡ ತೊಗೊಂಡು ಬರೋಂಥದ್ದು. ನಾನು ಅದೇ ಥರನೇ ಮಾಡಿದ್ದು. ಹಾಲು ಕೂಡ ಉಗ್ಸಿ ಎಲ್ಲ ಆಯಿತು. ಹಾಲು ಬಲಗಡೆಗೆ ಉಗ್ತು, ಅಂದರೆ ಹಾಲು ಬಲಗಡೆಗೆ ಉಗ್ಬೇಕಂತೆ, ನಮಗೆ ಬಲಗಡೆಗೆ ಆಗಿರಬೇಕು, ಆವಾಗ ಒಳ್ಳೆಯದಾಗತ್ತೆ ಅಂತಾರೆ. ಅದು ಕೂಡ ಒಂದು ಶಾಸ್ತ್ರನೇ. ಅದೇ ರೀತಿ ಅದು ಬಲಗಡೆಗೆ ಉಗ್ತು. ಅದಾದಮೇಲೆ ಈ ಥರ ಸಕ್ಕರೆನ ಹಾಕಬೇಕು.
ಅಂದರೆ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಏಕೆಂದರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಕೆಲವೊಬ್ಬರಿಗೆ ಇವಾಗ ಹೊಸ್ದಾಗಿ ಮದುವೆ ಆಗಿ ಮನೆ ಮಾಡ್ಕೊಂಡಿರ್ತಾರಲ್ವ, ಅಂಥವ್ರಿಗೆ ಗೊತ್ತಾಗಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಬ್ಬರು ಸೇರಿ ನಮ್ಮನೆ ದೇವ್ರಿಗೂ ಕೂಡ ಪೂಜೆ ಮಾಡಿದ್ವಿ. ನಮ್ಮನೆ ದೇವರು ನಂಜುಂಡೇಶ್ವರ. ಅಲ್ಲೇ ಹತ್ರನೇ ನಾವು ಕೂಡ ಇವಾಗ ಇರೋದು, ನಂಜನಗೂಡು ರೂಟೇ ನಾವು ಕೂಡ ಮನೆ ಮಾಡ್ಕೊಂಡಿರೋದು. ಅಜ್ಜಿ ವಿಡಿಯೋ ಮಾಡಿರೋದ್ರಿಂದ ಪಾಪ ಒಂದು ಸ್ವಲ್ಪ ದೂರದಿಂದ ಮಾಡಿಲ್ಲ, ಹತ್ರದಿಂದನೇ ಮಾಡಿದ್ದಾರೆ ಅಂತ ಈ ಥರ ಮೇಲೆ ಕೆಳಗಡೆ ಇದು ಮಾಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಕೊನೆಗೆ ಪೂಜೆ ಎಲ್ಲ ಮುಗೀತು. ನನ್ನ ಮಗಳು ಮಲಗಿಸಿದೆ ಅಲ್ವಾ, ಎದ್ಬಿಟ್ಟಿದ್ಲು ನೋಡಿ, ಅವಳಿಗೂ ಕೂಡ ಹಂಗೇ ಅಡ್ಡ ಬೀಳಿಸ್ದೆ. ಇನ್ನು ನೆಕ್ಸ್ಟು ಇವಾಗ ಅಮಾವಾಸ್ಯೆ ಇದೆ ಅಂಥೇಳಿ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಸಾಮಾನು ಕೂಡ ಶಿಫ್ಟ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೇಜ್ ಕೂಡ ಓಪನ್ ಮಾಡ್ತಾಯಿದ್ದೀನಿ, ಸಹನಾ ನವಿ ಫ್ಯಾಷನ್ ಅಂತ ಹೇಳಿ, ಸಹನಾ ಕಿಶೋರ್ ಅಲ್ಲ, ಆ ಒಂದು ಪೇಜ್ಗೂ ಕೂಡ ಸಪೋರ್ಟ್ ಮಾಡಿ. ಈ ಒಂದು ದಿನವೇ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಆ ಒಂದು ಪೇಜಲ್ಲಿ ನಿಮಗೆ ಒಳ್ಳೆ ಸೀರೆಗಳಾಗಿರ್ಬೋದು, ಬ್ರ್ಯಾಂಡೆಡ್ ಕುರ್ತೀಸು, ಟಾಪ್ಸ್ಗಳಾಗಿರ್ಬೋದು, ಲೆಗ್ಗಿನ್ಸು, ಹಾಗೆ ಫೆನ್ಸಿಲ್ ಫಿಟ್ ಪ್ಯಾಂಟ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ. ಇಷ್ಟ ಆದವರು ಬುಕ್ ಮಾಡಿಕೊಂಡ್ರೆ ಕೊರಿಯರ್ ಕೂಡ ಮಾಡಿಕೊಡ್ತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಡಬಲ್ ಬೆಡ್ರೂಮ್ ಮನೆಯೇ ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ನಾನು ಪೂಜೆ ಬಗ್ಗೆ ಹೇಳಿದ್ದೆ ಅಲ್ವಾ, ನೋಡಿ ಹಾಲುಕ್ಸುವಾಗ ಏನಿಲ್ಲ, ಮನೇಲಿ ದೀಪ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಸಹಜವಾಗಿ. ಆದರೆ ಈ ರೀತಿ ಒಂದು ಬೌಲಲ್ಲಿ ಸಕ್ಕರೆ, ಒಂದು ಬೌಲಲ್ಲಿ ಒಣಮೆಣ್ಸಿಕಾಯಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಸ್ವಲ್ಪ ಬೇಳೆ ಮತ್ತು ಉಪ್ಪು, ಈ ಒಂದು 5 ವಸ್ತುನ ನೀವು ದೇವ್ರ ಮುಂದೆ ಇಟ್ಟು ನೀವು ಹಾಲುಕ್ಸೋ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಸಕ್ಕರೆ ಅಂದರೆ ಸಿಹಿ ಯಾವಾಗಲೂ ಇರಲಿ ಅಂತ. ಹಾಗೆ ಮೆಣಸಿಕಾಯಿ ಮತ್ತು ಇದು ಬೇಳೆ, ಈ ಹುಣಸೆಹಣ್ಣು ಇದೆಲ್ಲನೂ ಕೂಡ ಅಡುಗೆಗೆ ಯೂಸ್ ಮಾಡೋ ಅಂಥ ವಸ್ತು ಅಲ್ವಾ. ಅಂದರೆ ಅನ್ನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣ. ಹಾಗೆ ಉಪ್ಪು ಏನಕ್ಕೆ ಅಂತ ಹೇಳಿದ್ರೆ, ಉಪ್ಪು ಋಣ ಅಂದರೆ ಸಾಲ ಮುಕ್ತರಾಗಲಿ ಅಂತ ಒಂದು ಕಾರಣಕ್ಕೆ ಅಂತ ಇಷ್ಟು ವಸ್ತುಗಳನ್ನ ಇಟ್ಟು ಪೂಜೆನ ಮಾಡಬೇಕು ಹಾಲುಕ್ಸುವಾಗ. ಆಮೇಲೆ ಇದನ್ನು ನಾವು ಮನೆಗೇ ಯೂಸ್ ಮಾಡ್ಕೋಬೋದು. ಅಂದರೆ ನಾವು ಇದನ್ನು ಮನೇಲಿ ಇಟ್ಟಿರೋಂಥ ವಸ್ತುಗಳನ್ನ ತೆಗೆದು ಯೂಸ್ ಮಾಡಬಾರ್ದು. ನಾವು ಅಂಗಡಿಯಿಂದ ಅದಕ್ಕೆ ಅಂತಲೇ ಸ್ವಲ್ಪನೇ ತಗೊಬಂದು ಇಟ್ಟು ಪೂಜೆನ ಮಾಡಬೇಕು. ಈ ಒಂದು ಪೂಜೆನ ನೀವು ಕೂಡ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಅದಾದಮೇಲೆ ಸಂಜೆ ಆಗಿತ್ತು. ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು, ನನ್ನ ತಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲೇ ಸಿಂಪಲ್ಲಾಗಿ ಹಾಲು ಖೀರು, ಬಾತು ಮತ್ತು ಬಜ್ಜಿನ ಮಾಡಿ ಸಿಂಪಲಾಗಿ ಅವತ್ತೊಂದು ದಿನನ ಮುಗಿಸಿದ್ವಿ. ಇವತ್ತೊಂದು ದಿನ ಇದಾಗಿತ್ತು. ಇಷ್ಟ ಆದವರು ಲೈಕ್ ಮಾಡಿ, ಆದಷ್ಟು ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮಮ್ಮ ಇವರೇ ಚೆನ್ನಾಗಿದ್ದಾರೆ. ಅಂದರೆ ಪಾಪ ಎಷ್ಟೊಂದು ಜನ ಎಷ್ಟು ಕೇರಿಂದ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ಲಾಗ್ಸ್ ಕೂಡ ಮಾಡ್ತೀನಿ, ಹಾಗೆ ಸ್ಯಾರಿಗಳ ಬಗ್ಗೆನೂ ಕೂಡ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಈ ಒಂದು ಲಾಗ್ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಮಾಡಿ. ಥ್ಯಾಂಕ್ ಯು.